ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತ ಬಂಧುಗಳೇ, ಮುಖಂಡರುಗಳೇ, ಜನರ ಬಳಿಗೆ ಜನತಾ ದಳ ಅಂತಕ್ಕಂಥ ಒಂದು ವಿನೂತನವಾದ ಪ್ರಯೋಗವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳು ಆಗಿದ್ದಂಥ ಎಚ್ ಡಿ ದೇವೇಗೌಡರ ಆದೇಶದ ಮೇರೆಗೆ ಅವರ ಮೊಮ್ಮಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಸುಪುತ್ರರು, ನಮ್ಮ ಪಕ್ಷದ ಭವಿಷ್ಯದ ನಾಯಕರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಬಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರೇ, ನಮ್ಮ ಪಕ್ಷದ ಈ ಕ್ಷೇತ್ರದ ನಾಯಕಿ ಆಗಿರ್ತಕ್ಕಂಥ ಸಹೋದರಿ ಶಾರದಾ ಅಪ್ಪಾಜಿಗೌಡ್ರೆ, ಮತ್ತೊಬ್ಬ ಪಕ್ಕದ ಕ್ಷೇತ್ರದ ಶಾಸಕಿ ಆಗಿರ್ತಕ್ಕಂಥ ಸಹೋದರಿ ಶಾರದಾ ಪೂರ್ವ ನಾಯಕರೇ, ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದಂಥ ರಶ್ಮಿ ರಾಮೇಗೌಡ್ರೆ, ಆತ್ಮೀಯ ಸ್ನೇಹಿತರು, ಹಿತೈಷಿಗಳು, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಭೋಜೇಗೌಡ್ರೆ, ಜಿಲ್ಲಾಧ್ಯಕ್ಷರೇ ಅಜಿತ್ ಅವರೇ, ಅಪ್ಪಾಜಿಗೌಡರ ಸುಪುತ್ರರಾದಂಥ ಅಜಿತ್ ಅವರೇ, ಹಲವಾರು ಮುಖಂಡರು ವೇದಿಕೆ ಮೇಲಿದ್ದಾರೆ, ಅನ್ಯತಾ ಭಾವಿಸಬಾರ್ದು ಅಂತೇಳಿ ಇವತ್ತು ಬೆಳಿಗ್ಗೆಯಿಂದನೂ ನಾನು ನಿನ್ನೆ ಬಂದವನು ಇಲ್ಲಿ ಒಂದು ರೀತಿಯ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಹಲವಾರು ಮಂದಿ ಹಬ್ಬದ ವಾತಾವರಣದಲ್ಲಿ ನಿರೀಕ್ಷೆಯನ್ನು ಮಾಡಿಕೊಂಡಿರ್ತಕ್ಕಂಥ ನಾನು ಕಣ್ಣಾರ ನೋಡಿದ್ದೀನಿ. ಎಷ್ಟೋ ಜನ ಭಯದಿಂದ ಮನೇಲೇ ಈ ಕಾರ್ಯಕ್ರಮ ನೋಡ್ತಾ ಇರೋದನ್ನು ಕೇಳಿದ್ದೀನಿ. ಇವತ್ತು ಈ ಕ್ಷೇತ್ರದಲ್ಲಿ ಅಪ್ಪಾಜಿಗೌಡರು ಮಾಡಿರ್ತಕ್ಕಂಥ ಸೇವೆ ಪ್ರತಿಯೊಬ್ಬರ ಜನಕ್ಕೆ ಅವರ ಹೃದಯ ಮಿಡಿತಾ ಇದ್ದದನ್ನ ಇವತ್ತು ಸಹ ಜನಗಳ ಬಾಯಿನಲ್ಲಿ ಕೇಳ್ತಾ ಇರ್ತೀನಿ. ಇವತ್ತು ನಾನು ಪಕ್ಕದಲ್ಲಿ ನಮ್ಮ ಚಂದ್ರಣ್ಣರ ಊರಿಗೆ ಹೋಗಿದ್ದೆ. ಅಲ್ಲಿ ಅಪ್ಪಾಜಿಗೌಡರು ಫೋಟೋ ಇತ್ತು. ಅದ್ರ ಮೇಲೆ ದೊಡ್ಡ ಫೋಟೋ ಮನೆಯಲ್ಲಿ ದೇವರು ಅಂತ ಬರೆದಿದ್ರು. ಯಾರು ಸುಮ್ಮನೆ ಆ ರೀತಿ ಬರೀಲಿಕ್ಕೆ ಆಗೋದಿಲ್ಲ. ಅವ್ರು ಮಾಡಿರ್ತಕ್ಕಂಥ ತ್ಯಾಗ ನಮ್ಮ ಮುಂದೆ ಇಲ್ಲದೆ ಇರ್ಬೋದು, ಆದರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ನಮ್ಮ ಮುಂದೆ ನಿಂತಿದ್ದಾವೆ. ಇವತ್ತೇನು ಭದ್ರಾವತಿನಲ್ಲಿ ಈ ಬೆದರಿಕೆ ರಾಜಕಾರಣ ನಡೀತಾ ಇದೆ, ಅದನ್ನು ನೀವು ಎದುರಿಸಬೇಕಾದ್ರೆ ನೀವೆಲ್ಲರೂ ಒಬ್ಬೊಬ್ಬರು ಅಪ್ಪಾಜಿಗೌಡರಾಗಬೇಕು, ಎದ್ದು ನಿಂತ್ಕೋಬೇಕಾಗ್ತದೆ. ನೀವೆಲ್ಲರೂ ಸಹೋದರಿ ಶಾರದಮ್ಮನವ್ರಿಗೆ ಭುಜಕ್ಕೆ ಭುಜವನ್ನು ಕೊಟ್ಟು ನಾವಿದ್ದೀವಿ, ಅವ್ರು ಮಾಡಲಿ, ಎಷ್ಟು ಜನ ಗಡಿಪಾರು ಮಾಡ್ತಾರೆ ಮಾಡಲಿ, ತಲೆ ಕೆಡಿಸ್ಕೋಬೇಡಿ. ಆದರೆ ಚಕ್ರ ತಿರುಗ್ತಾ ಇರ್ತದೆ ಅನ್ನೋದನ್ನ ಇವತ್ತಿನ ಶಾಸಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಚಕ್ರ ತಿರುಗ್ತಾ ಇರ್ತದೆ, ನಾಳೆ ನಾವು ಅಧಿಕಾರಕ್ಕೆ ಬಂದಾಗ ಇವ್ರಿಗೇನಾಗ್ತದೆ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ತೋರಿಸ್ಕೊಟ್ಟವ್ರೆ ಅಲ್ವಾ. ಇವತ್ತು ನೋಡ್ತಾ ಇದ್ದೀವಿ ಈ ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಇದಕ್ಕೆ ಯಾವ ಶಬ್ದದಲ್ಲಿ ಪದಪಂಜರ ಬೈಬೇಕು ಅಂತಕ್ಕಂಥದ್ದೇ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅತ್ಯಂತ ಕೆಟ್ಟ ಸರ್ಕಾರ, ಒಂದು ಭ್ರಷ್ಟ ಸರ್ಕಾರ, ನೀತಿಗೆಟ್ಟ ಸರ್ಕಾರ, ಲಜ್ಜೆ ಇಲ್ಲದ ಸರ್ಕಾರ ಇವತ್ತು ಈ ರಾಜ್ಯ ನಡೀತಾ ಇದೆ. ಸುಳ್ಳೆ ಅವ್ರ ಮನೆದೇವರು, ಕಿತ್ತಾಟ ಅವ್ರ ಹೋರಾಟ, ಅಧಿಕಾರಕ್ಕೋಸ್ಕರ ಕಿತ್ತಾಡೋದು. ಅದು ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅದಕ್ಕೆ ಬೇರೆ ಬೇರೆ ವಿರೋಧ ಪಕ್ಷದ ಮುಂದೆ ಹೇಳ್ಬಿಡೋದು. ಒಂದು ನಯ ಪೈಸೆ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಡೀತಾ ಇಲ್ಲ. ಇವತ್ತೇನಾದ್ರೂ ನಡೆದಿದ್ರೆ ಸನ್ಮಾನ್ಯ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅನುದಾನಗಳು ಹಿಂದಿನ ಸರ್ಕಾರ ಕೊಟ್ಟಂತ ಅನುದಾನಗಳಿಂದ ಕೆಲಸ ಕಾರ್ಯಗಳು ನಡೀತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಇವತ್ತು ಹೇಳ್ತಾರೆ 136 ಜನ ಶಾಸಕರನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ. ಪಾಪ ಶಾಸಕರುಗಳ ಕತೆ ನೀವು ಕೇಳ್ಬಿಟ್ರೆ ಅವು ಹೊಟ್ಟೆಪಾಡ್ಗೋಸ್ಕರ ಇಸ್ಪೀಟ್ ಆಡಿಸ್ತವೆ, ಹೊಟ್ಟೆಪಾಡ್ಗೋಸ್ಕರ ಅದ್ಯಾವುದೋ ಮಟ್ಕ ಆಡಿಸ್ತವೆ. ನೀವು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದೆಗಳು, ಅವ್ರು ಏನಾಗೈತೆ ಅಂದ್ರೆ ಆ ಮಂತ್ರಿ ಏನೋ ಹೊಡ್ಕೊಂಡು ಹೋಯ್ತಾನಪ್ಪ, ನಾವೇ ನಡ್ಕೊಂಡು ಹೋಗೋದು, ಇಲ್ಲಾದ್ರೂ ಹೊಡಿತೀವಿ ಅಂತಕ್ಕಂಥದ್ದು. ಈ ಪರಿಸ್ಥಿತಿಗೆ ಶಾಸಕರು ಬಂದಿರತಕ್ಕಂಥದ್ದು. ಅಧಿಕಾರ ಯಾವತ್ತು ಶಾಶ್ವತವಲ್ಲ, ತಿಳ್ಕೋಬೇಕು ಶಾಸಕರುಗಳು.
ಜನಗಳು ನನಗೆ ಮಾತ್ರ ಓಟ್ ಹಾಕಿದ್ದಾರೆ, ನನ್ನ ಮನೆಯವ್ರಿಗಲ್ಲ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳು ಇನ್ನು 2 ವರ್ಷ ಮಗ್ಚಾಕ್ತಾರೆ. ಜನ ಹೆಂಗ್ ಮಗ್ಚಾಕ್ತಾರೆ ಅಂದ್ರೆ ಎದೇಳಬಾರ್ದು ಹಂಗ್ ಮಗ್ಚಾಕಿರ್ತಾರೆ. ಅವ್ರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಭದ್ರಾವತಿ ರಕ್ತದ ಜೊತೆ ನಾಗಮಂಗಲದ ರಕ್ತ, ಮಂಡ್ಯ ರಕ್ತ ಇದೆ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕು. ನಾವು ಹೋರಾಟದಿಂದ ಬಂದಿರತಕ್ಕಂಥವ್ರು ಯಾವ್ದಕ್ಕೂ ಎದುರಂತವ್ರಲ್ಲ. ಇವತ್ತು ಈ ಕೆಟ್ಟ ಸರ್ಕಾರ ಇವತ್ತು ನಾನು ಕೇಳ್ತಾ ಇದ್ದೆ, ಅವತ್ತು ಭದ್ರಾವತಿಯಿಂದ ಬೆಂಗಳೂರಿಗೆ ಎಷ್ಟಪ್ಪ ಬಸ್ ಚಾರ್ಜ್ ಇತ್ತು ಅಂದ್ರೆ 120 ರೂಪಾಯಿ 130 ರೂಪಾಯಿ ಅಂದ್ರು. ಇವತ್ತೆಷ್ಟು ಅಂದಾಗ 200 ಚಿಲ್ಲರೆ ಅಂದ್ರು, 350. ಇವ್ರು ಹೇಳ್ತಾರೆ ಹೆಂಗಸರಿಗೆ ಫ್ರೀ, ಗಂಡನ ಡಬಲ್. ಹೆಂಡತಿಗೆ ಫ್ರೀ ಕೊಟ್ಟು ಗಂಡಂತ ವಸೂಲಿ ಮಾಡ್ತಕ್ಕಂಥದ್ದು. ಇವತ್ತು ನೀವು ಯೋಚನೆ ಮಾಡಿ, 2023 ಇದ್ದಂಥ ರೇಟ್ಗಳನ್ನ, ಬೆಲೆಗಳನ್ನ ಇವತ್ತಿನ ರೇಟ್ಗೆ ಹಾಕೊಳ್ಳಿ. ಯಾವ್ಯಾವ ರೇಟ್ಗೆ ಏನೇನಾಗಿದೆ ಅಂತಕ್ಕಂಥದ್ದು, ಯಾವ್ಯಾವ ರೀತಿ ಲೂಟಿ ಹೊಡಿತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಒಂದೇ ಒಂದು 5 ವರ್ಷಕ್ಕೇನೆ ಇವರೆಲ್ಲ ಶ್ರೀಮಂತರಾಗಿ 10-15 ಚುನಾವಣೆಗೆ ದುಡ್ಡು ಮಾಡಿ ಮಡಿಕಬೇಕು ಅಂತ ಹೊರಟಿದ್ರೆ ಈ ದೇಶ, ಈ ರಾಜ್ಯ ಎಲ್ಲಿ ಉದ್ಧಾರ ಆಗ್ತದೆ? ಇಂಥ ಕೆಟ್ಟ ಸರ್ಕಾರ ಜೀವನದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಪುಣ್ಯಾತ್ಮ ಸಿದ್ದರಾಮಯ್ಯ ಅಂತ ಒಂದು ಕೆಟ್ಟ ಸರ್ಕಾರ ಕೊಟ್ಟು ಹೋಗ್ತವ್ರ ಮನೆಗೆ. ಇವತ್ತು ನಾವು ನೋಡ್ತಾ ಇದ್ದೀರಿ, ಚಂದ್ರಬಾಬು ನಾಯ್ಡುರವರು, ನಾನು ಯಾವತ್ತು ಡೆಲ್ಲಿಗೆ ಕುಮಾರಣ್ಣ ನೋಡಕ್ ಹೋಗಿದ್ದೆ, ಪ್ರತಿ ದಿವಸನೂ ಕುಮಾರಣ್ಣ ಮನೆ ಬಂದು ಕೂತ್ಕೋತಾ ಇದ್ರು. ಅವರಲ್ಲಿ ಕೂತ್ಕೊಂಡು ಆ ವೈಜಾಗ್ ಸ್ಟೀಲ್ ಕಾರ್ಖಾನೆ ಆರಂಭ ಆಗೋವರೆಗೂ ಅವ್ರು ಬಿಡ್ಲಿಲ್ಲ, ಕೆಲಸ ಮಾಡಿಸ್ಕೊಂಡು ಹೋದ್ರು. ಇಲ್ಲಿ ಕುಮಾರಸ್ವಾಮಿಯವರು ಬಂದು ನಾನು VSLನ ರೀಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರೇನ್ ಮಾಡ್ತಾವ್ರೆ, ಗಣಿಗಾರಿಕೆಗೆ ಅವಕಾಶ ಕೊಡೋದಿಲ್ಲ ಅನ್ನೋದು. ಅದಕ್ಕೆ ಯಾವುದೇ ರೀತಿಯ ಕೋಆಪರೇಷನ್ ಅವ್ರು ಏನಾದರೂ ಮಾಡ್ಕೊಳ್ಳಿ. ನಾನು ಈ ಸಭೆಯಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ, ಮುಂದಿನ ವರ್ಷ ನಿಮಗೆ ಅದು ಒಂದು ಸಿಹಿ ಸುದ್ದಿಯನ್ನ ಇದೇ ಕುಮಾರಸ್ವಾಮಿ ಅವರು ಬಂದು ಕೊಡ್ತಾರೆ. ನಾವೆಲ್ಲ ರೈತಾಪಿ ವರ್ಗದಿಂದ ಬಂದಿರತಕ್ಕಂಥವ್ರು, ಬಹುತೇಕ ಜನ ಇಲ್ಲಿ ಕೆಲಸಕ್ಕೋಸ್ಕರ ಬಂದು ಇಲ್ಲೇ ಸೆಟ್ಲ್ ಆಗಿರ್ತಕ್ಕಂಥವ್ರು. ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು. ಭದ್ರಾವತಿ ಅಂದ್ರೆ ಅವಿನಾವಂದ ಸಂಬಂಧ, ನಾಗಮಂಗಲಕ್ಕೆ, ಮಂಡ್ಯಕ್ಕೆ, ಭದ್ರಾವತಿಗೆ ಇರ್ತಕ್ಕಂಥದ್ದು. ಮನಸ್ಸು ಮಾಡಿದ್ರೆ ಇಲ್ಲಿರೋ ಜನ ಬಂದು ಅಲ್ಲೊಬ್ಬನ MLA ಮಾಡ್ಬೋದು, ಅಲ್ಲಿಂದ ಬಂದು ಇಲ್ಲಿ ಸಹಕಾರ ಮಾಡ್ಬೇಕಂತ ಅಷ್ಟು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೀನಿ, ಅವ್ರು ಯಾವುದೇ ಬೆದರಿಕೆ ಇರಲಿ. ರಾತ್ರಿ ನನ್ನ ಜೊತೆ ಒಬ್ಬ ನನ್ನ ಸ್ನೇಹಿತ ಇದ್ದ, ಅವನಿಗೆ ಫೋನು, ಹೋಗ್ಬೇಡ ನಾಳೆ ಕೇಳಿಗೆ ಅಂತ. ಅವನು ಏನೋ ಸಣ್ಣ ಪುಟ್ಟ ಏನೋ ಕೆಲಸ ಮಾಡ್ತಾ ಇದ್ದಾನೆ, ಇರೋಣ ಯಾಕೆ ಬೇಕು, ನಾವೆಲ್ಲ ಓಟ್ ಹಾಕೋದು ಅಕ್ಕನಿಗೆ ತಲೆ ಕೆಡಿಸ್ಕೋಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ಇವತ್ತು ಧೃತಿಗೆಡಬೇಡಿ, ನೀವು ನಿಂತ್ಕೊಳ್ಳಿ ಅಕ್ಕನಿಂದೆ, ನಮ್ಮ ಪಕ್ಷ ಅವ್ರ ಹಿಂದೆ ಇರ್ತದೆ. ನಿಮ್ಗೇನು ಹೆಚ್ಚು ಕಡಿಮೆ ಅದು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಕುಮಾರಣ್ಣ ಇರ್ಬೋದು, ನಾವಿರ್ಬೋದು, ನಿಮ್ಮ ಜೊತೆ ಬಂದು ನಿಂತ್ಕೊಳ್ತೀವಿ. ಹೋರಾಟ ಮಾಡಿ. ನಮಗೆ ನಮ್ಮ ಸಂವಿಧಾನ, ಅವ್ರು ಈ ಸರ್ಕಾರ ರಕ್ಷಣೆ ಕೊಡದೇ ಇರ್ಬೋದು, ಸಂವಿಧಾನ ರಕ್ಷಣೆ ಕೊಡ್ತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಯಾರು ಏನೇ ಹೇಳ್ಕೊಳ್ಳಿ, ಇವತ್ತು BJP ಜಾತ್ಯತೀತ ಜನತಾದಳ ಇವತ್ತು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವತ್ತು ದೇಶ ಒಂದು ಅತ್ಯುತ್ತಮವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನ ನೋಡಿ ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡು ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಇವತ್ತು ನಾವು ಆ ಪಕ್ಷದ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಇವತ್ತು ಅತ್ಯಂತ ಗೌರವವನ್ನು ಮೋದಿಜಿಯವರು ಕುಮಾರಣ್ಣವ್ರ ಬಗ್ಗೆ ಮತ್ತೆ ಅತಿ ವಿಶೇಷವಾಗಿ ದೇವೇಗೌಡರ ಬಗ್ಗೆ ಇವತ್ತು ಮಾತಾಡ್ತಾರೆ. ಪುಣ್ಯಾತ್ಮರು ಯಾರ್ಯಾರೋ ಮಾತಾಡ್ತಾರೆ. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಬಿಟ್ಟರೆ ನೀರಾವರಿನಲ್ಲಿ ಅದು ಕೇವಲ ದೇವೇಗೌಡರು ಮಾತ್ರ ಅಂತಕ್ಕಂಥದ್ದು ಈ ರಾಜ್ಯ ಅಲ್ಲ, ಈ ದೇಶ ಹೇಳ್ತಾ ಇರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರ ಕಾರ್ಯಗಳನ್ನ ನೋಡ್ಕೋಬೇಕಾಗ್ತದೆ. ಏನು ದೇವೇಗೌಡರಿಗೆ ಕುಮಾರಣ್ಣಗೆ 5 ವರ್ಷ ಸರ್ಕಾರ ಕೊಟ್ಟಿದ್ರು ಅವರು? ದೇವೇಗೌಡರು ಒಂದು 16 ತಿಂಗಳು ಮುಖ್ಯಮಂತ್ರಿ, ಒಂದು 14 ತಿಂಗಳು ಪ್ರಧಾನಮಂತ್ರಿ. ಕುಮಾರಣ್ಣ ಒಂದ್ಸರಿ 20 ತಿಂಗಳು ಮುಖ್ಯಮಂತ್ರಿ, 14 ತಿಂಗಳು ಮುಖ್ಯಮಂತ್ರಿ. 5 ವರ್ಷ ಯಾವತ್ತಿರಲಿಲ್ಲ, ಸಂಪೂರ್ಣವಾದ ಸರ್ಕಾರ ಕೊಡಲಿಲ್ಲ. ಆದರೂ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನೇನು, ಅವರನ್ನು ಯಾರನ್ನ ಕೇಳಿ ಮಾಡಲಿಲ್ಲ. ಲಾಟ್ರಿ ನಿಷೇಧ, ಹೆಣ್ಮಕ್ಳುಗಳು ರಾತ್ರಿ ಫೋನ್ ಮಾಡಿ ನನ್ನ ಗಂಡ ಸಾಲ ಮಾಡಿಕೊಂಡು ಲಾಟ್ರಿ ಆಡಿ ಹಿಂಗೆ ಆಗ್ತಾವನೆ ಅಂದರೆ ಆ ಲಾಟ್ರಿ ನಿಷೇಧ ಮಾಡಿದ್ರು. ನನ್ನ ಗಂಡ ಬಂದು ಹೊಡಿತಾನೆ, ಹಿಂಗೆ ಕುಡಿದು ಬಂದು ಹೊಡಿತಾನೆ ಅಂದರೆ ಸಾರಾಯಿನ ನಿಷೇಧ ಮಾಡಿದ್ರು. ಇವರೇನು ಮಾಡ್ತಾ ಇದ್ದಾರೆ? ಬೀದಿ ಗಲ್ಲಿಗೆ ಒಂದು CL ಕೊಟ್ಟು ದುಡ್ಡು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಿ, ಇವತ್ತು ಅವ್ರ ಕಿತ್ತಾಟ ನೋಡ್ತಾ ಇದ್ದೀರಿ. ಅಧಿಕಾರಿಗಳು ಅವ್ರ ಮಾತು ಕೇಳ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗೋಗವೆ. ಪೊಲೀಸ್ ಸ್ಟೇಷನ್ಗಳಂತೂ ಬೇರೆ ಪಕ್ಷದವರು ಅರ್ಜಿ ಹಿಡ್ಕೊಂಡು ಹೋಗಂಗೆ ಇಲ್ಲ ಸ್ಟೇಷನ್ಗೆ. ಆಗ್ಲೇ ಫೋನ್ ಮಾಡ್ತಾರೆ, ಸರ್ ಒಂದು ಕಂಪ್ಲೇಂಟ್ ಬಂದೈತೆ ಸರ್,
ಏನು ಮಾಡ್ಲಾ ಬೇಡವೋ ಅಂತಾರೆ. ಈ ಪರಿಸ್ಥಿತಿ ಭದ್ರಾವತಿ ಒಂದೇ ಅಲ್ಲ, ನಾಗಮಂಗಲದಲ್ಲೂ ಅದೇ ಇದೆ, ಮಂಡ್ಯದಲ್ಲೂ ಅದೇ ಇದೆ. ಆದರೆ ನಾವು ಅದನ್ನು ಮೆಟ್ಟಿ ನಿಲ್ಬೇಕಾಗ್ತದೆ. ಜನಗಳು ಎಲ್ಲವನ್ನು ಯೋಚನೆ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅಧಿಕಾರದಲ್ಲಿ ಇದ್ದಂಥವನು ತಲೆ ತಗ್ಸಿ ತಲೆ ಬಗ್ಸಿ ನಡಿಲಿಲ್ಲ ಅಂದರೆ ಅವನ ತಲೆ ಸಮೇತ ಎತ್ತಾಗ್ತಕ್ಕಂಥದ್ದು ಜನತೆ ಕೈಲಿರ್ತದೆ. 5:28ಕ್ಕೆ ಬರ್ತದೆ. ಸಹೋದರಿ ಶಾರದಾ ಅಪ್ಪಾಜಿಗೌಡರಿಗೆ ತಾವೆಲ್ಲವನ್ನ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ, ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ನೀವು ಇಲ್ಲಿ ನಡೀತಾ ಇರ್ತಕ್ಕಂಥ ದುರಾಡಳಿತಕ್ಕೆ ಉತ್ತರವನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದನ್ನ ಅಂದರೆ ಇವತ್ತು ಅಲ್ಲೊಂದು ಫೋನ್ ನಂಬರ್ನ ನಿಮಗೆ ಹಾಕಿದ್ದಾರೆ. 996400 2028 ಮುಂದಿನ ಚುನಾವಣೆ ಅಂತಕ್ಕಂಥದ್ದನ್ನ ನಿಖಿಲ್ ಕುಮಾರಸ್ವಾಮಿ ಕೊನೆ ನಂಬರ್ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಕ್ಷಣದಲ್ಲೇ ಮಾಡಿ ಒಂದು 10ರಿಂದ 20 ಸಾವಿರ ನೀವು ಮಿಸ್ ಕಾಲ್ ಕೊಟ್ಟು ನೋಂದಣಿಯನ್ನು ಮಾಡಿಕೊಂಡ್ರೆ ಅಲ್ಲಿ ಯಾರು ದುರಾಂಗದಲ್ಲಿ ಮೆರಿತಾ ಇದ್ದಾರೆ ಅವರು ತಲುಪ್ತದೆ. ಇರಪ್ಪ ಯಾಕೋ ಇಲ್ಲಿ ಮೆಂಬರ್ಶಿಪ್ ಇಷ್ಟೊಂದು ಆಯ್ತಾ ಇದೆ ಭದ್ರಾವತಿಲಿ ಅಂತದೆ, ತಗೊಳ್ಳಿ ಫೋನ್ ಯಾರು ಮಾಡಿದ ಈಗಲೇ ಮಿಸ್ ಕಾಲ್ ಕೊಡಿ ತತ್ಕ್ಷಣದಿಂದ ಸದಸ್ಯರಾಗಿ ಈ ಪಕ್ಷವನ್ನು ಬೆಳೆಸಿ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಳ್ತಕ್ಕಂಥದ್ದು ಸುಲಭ ಅಲ್ಲ. ಈ ಜಿಲ್ಲೆಯವರೇ 3-4 ಜನ ಪ್ರಾದೇಶಿಕ ಪಕ್ಷ ಕಟ್ಟಿದ್ರು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಇದು ದೇವೇಗೌಡ ಹಾಕಿರ್ತಕ್ಕಂಥ ಭದ್ರ ಬುನಾದಿಯ ಪಕ್ಷ. ಕಾರ್ಯಕರ್ತರೇ ನಮ್ಮ ಜೀವಾಳ, ಕಾರ್ಯಕರ್ತರೇ ನಮ್ಮ ಶಕ್ತಿ, ಕಾರ್ಯಕರ್ತರೇ ನಮ್ಮ ಪಕ್ಷ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತೀವಿ. ಇಲ್ಲಿ ಯಾರೂ ನಾಯಕರಿಲ್ಲ, ಕಾರ್ಯಕರ್ತಗಳೇ ನಮ್ಮ ಬಾಸ್ಗಳು ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ, ಮುಂದಿನ ಬಾರಿ ನೀವು ಸೋತಿರ್ತಕ್ಕಂಥದ್ದು ಕೇವಲ 1000 ಚಿಲ್ಲರೆ ಓಟಲ್ಲೇನೋ, 1000 ಚಿಲ್ಲರೆ ಇರಬೇಕು, 1125 ಒಂದು 600 ಓಟ್ನ ನೀವು ದಯಮಾಡಿ ಮನಸ್ಸು ಮಾಡಿ ಅವತ್ತು ಏನು ಅಪ್ಪಾಜಿಗೌಡರಿಂದ ಸವಲತ್ತನ್ನ ತೆಗೆದುಕೊಂಡಿದ್ರು, ಯಾರು ಅಪ್ಪಾಜಿಗೌಡ ರೈಟ್ ಅವರು 4-5 ಜನ ಕೈ ಕೊಡದೆ ಹೋಗಿದ್ರೆ ಅಕ್ಕ ಒಂದು 10-15 ಸಾವಿರ ಗೆದ್ದಿರೋರು. ಆಗ ಆ ಪಾಪ ಪ್ರಜ್ಞೆ ಅವ್ರಿಗೆ ಕಾಡ್ತಾ ಇರ್ತದೆ. ಅವರು ಸರಿ ಅಕ್ಕನಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಈ ಸಂದರ್ಭ ತಮಗೆಲ್ಲ ಹೇಳ್ತಾ, ತಾವೆಲ್ಲ ಒಗ್ಗಟ್ಟಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಬೆಂಬಲಿಸಬೇಕು. ಅವರ ಬೆನ್ನೆಲುಬಿಗೆ ಮುಂದಿನ ಭವಿಷ್ಯ ಅವರಿಗೆ ನೀವು ಬೆನ್ನೆಲುಬಾಗಿ ನೀವೆಲ್ಲ ನಿಂತು ಈ ರಾಜ್ಯದಲ್ಲಿ ಅವರ ಅತಿ ಉನ್ನತ ಸ್ಥಾನದಲ್ಲಿ ನೋಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾನೆ. ಜೈ JDS. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.